24, 25, 29. ಸೊ ಇದಕ್ಕೆ KGF ಶಾಖೆಯ ಅಥವಾ ತಾಲೂಕಿನ ಅಧ್ಯಕ್ಷರ ಮತ್ತು ಖಜಾಂಚಿ ಸ್ಥಾನಗಳಿಗೆ ಚುನಾವಣೆ ಈ ದಿನ ಅಂದರೆ 16/11/2024 ನಡೆದಿತ್ತು. ಅದರ ಮತ ಎಣಿಕೆ ಕಾರ್ಯವೂ ಕೂಡ 4 ಗಂಟೆ ನಂತರ ನಡೆದಿದೆ. ಸೊ ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ನರಸಿಂಹಮೂರ್ತಿ ಎಲ್ ರವರು ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಖಜಾಂಚಿ ಸ್ಥಾನಕ್ಕೆ ಸತೀಶ್ ಕುಮಾರ್ ಎಸ್ ರವರು ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ. ಟೋಟಲ್ ಎಷ್ಟು? 32 ಮತದಾರರಿದ್ದರು. ಆ 32ರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ನರಸಿಂಹಮೂರ್ತಿ ಎಲ್ 20 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಕೃಷ್ಣಮೂರ್ತಿ 12 ಮತಗಳನ್ನು ಪಡೆದಿದ್ದಾರೆ. ಸೊ ಇಲ್ಲಿ ಖಜಾಂಚಿ ಸ್ಥಾನಕ್ಕೆ ಸತೀಶ್ ಕುಮಾರ್ ಎಸ್ 21 ಮತವನ್ನು ಪಡೆದಿದ್ದಾರೆ. ಸೊ ವಿಕಾಸ್ ಎಲ್ 11 ಮತಗಳನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ಇಬ್ಬರಲ್ಲೂ ಕೂಡ ನರಸಿಂಹಮೂರ್ತಿ ಎಲ್ ಮತ್ತು ಸತೀಶ್ ಕುಮಾರ್ ಎಸ್ ಇಬ್ಬರು ಕೂಡ ಆಯ್ಕೆ ಆಗಿರ್ತಾರೆ. ಸೊ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಹಿಂದೆನೇ ಅವಿರೋಧ ಆಯ್ಕೆಯಾಗಿತ್ತು ಅಂಬರೀಶ್ ಜೆ ಅಂತ ಆಯ್ಕೆಯಾಗಿತ್ತು. ಈ ಚುನಾವಣೆಗೆ ಎಲ್ಲರಿಗೆ ಸಹಕರಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕರ ಬಂಧುಗಳು ಮತ್ತು ನೌಕರರ ಬಂಧುಗಳು ಎಲ್ಲ ವೃಂದ ಸಂಘಗಳವರೆಗೆ ಕೂಡ ನಾನು ಪೊಲೀಸ್ ಇಲಾಖೆ ಮುಖ್ಯವಾಗಿ ಭಾಳ ನಮಗೆ ಧೈರ್ಯ ತುಂಬಿ ಪತ್ರಿಕಾ ಮಾಧ್ಯಮದವರು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಧೈರ್ಯ ತುಂಬಿ ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಖಜಾಂಚಿಯವರ ಒಂದು ಆಯ್ಕೆಯ ಚುನಾವಣೆ ಈ ದಿನ KGFನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇತ್ತು. ನಂತರ ಮತ ಎಣಿಕೆ ನಂತರ ನಮಗೆ ಮತಗಳು ನನಗೆ 32ರಲ್ಲಿ 20 ಮತಗಳು ಬಂದಿದ್ದು. ಮತ್ತು ನನ್ನ ಸಹೋದರ ಸತೀಶ್ ಅವರಿಗೆ 32ರಲ್ಲಿ 21 ಮತಗಳು ಬಂದಿತ್ತು. ನಮಗೆ ಭಾಳ ಸಂತೋಷ ಆಯಿತು. ಚುನಾವಣೆ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಷ್ಟೇ. ಇದರಲ್ಲಿ ಒಂದು ತಂಡ ಇನ್ನೊಂದು ತಂಡ ಇರ್ತಕ್ಕಂಥದ್ದು ಸಹಜ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸೇವೆಯನ್ನು ನಾವೇನು ಕಳೆದ 2 ವರ್ಷಗಳಿಂದ ಏನು ಸೇವೆಯನ್ನು ಮಾಡಿದ್ದೀವಿ ಅದನ್ನು ಗುರುತಿಸಿ ನಮ್ಮ ಭಾಳಷ್ಟು ನಿರ್ದೇಶಕರು ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ. ಅದಲ್ಲದೆ ಇನ್ನೂ ನಮಗೆ ಮತ ಹಾಕದೇ ಇರ್ತಕ್ಕಂಥವ್ರು ಕೂಡ ಚುನಾವಣೆವರೆಗೂ ಅಷ್ಟೇ ತಂಡಗಳು. ಚುನಾವಣೆ ಆದಮೇಲೆ 32 ಜನ ನಾವು ಒಂದೇ. ಸೊ ಹಾಗಾಗಿ ನಾವೆಲ್ಲ 32 ಜನ ಒಟ್ಟಿಗೆ ಸೇರಿಕೊಂಡು ನಮ್ಮ ಉದ್ದೇಶ ಒಂದೇ, ನಮ್ಮ KGF ತಾಲೂಕಿನ ಸರ್ಕಾರಿ ನೌಕರರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಅವರಿಗೆ ಏನೆಲ್ಲ ಅವರ ಸಮಸ್ಯೆಗಳು ಅವರ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥದ್ದು, ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಕಾಲಕಾಲಕ್ಕೆ ಸರ್ಕಾರದ ಏನು ಸೌಲಭ್ಯಗಳು ಬರ್ತವೆ ಅವರಿಗೆ ಸುಲಭವಾಗಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಸರ್ಕಾರಿ ನೌಕರರ ಸಂಘ ಅಂದರೆ ಇದು ಬರೀ ಸರ್ಕಾರಿ ನೌಕರರೇ ಅಲ್ಲ, ನಮ್ಮ ಸಂಘ ಸದೃಢವಾಗಿದ್ದು ನಮ್ಮ ನೌಕರರು ಚೆನ್ನಾಗಿದ್ದರೆ ಸಾರ್ವಜನಿಕರಿಗೆ ತಲುಪಿಸಬೇಕಾದಂಥ ಸೌಲಭ್ಯಗಳು ಕೂಡ ಕಾಲಕಾಲಕ್ಕೆ ಸರಿಯಾಗಿ ತಲುಪಿಸಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಸಂಘದ ವತಿಯಿಂದ ನೌಕರರ ಕ್ಷೇಮಾಭಿವೃದ್ಧಿಯನ್ನು ಮಾಡ್ತಾ ಅದರ ಜೊತೆಗೇ ನಾವು ಸಾರ್ವಜನಿಕರ ಸೇವೆಯನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಮತ್ತೊಮ್ಮೆ ಏನು ನಮ್ಮ ನನಗೆ ಮತ ಹಾಕಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ನಾನು ಮೊದಲಿಗೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೊತೆಗೆ ನನಗೆ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನನ್ನ ಹಿತೈಷಿಗಳು, ಸ್ನೇಹಿತರು, ಮಿತ್ರರು, ಭಾಳಷ್ಟು ಜನ, ನನ್ನ ಕುಟುಂಬ ವರ್ಗದವರು ಅಷ್ಟೇ. ನಾನು ಈ ಒಂದು ಚುನಾವಣೆಯಲ್ಲಿರೋದ್ರಿಂದ ಪಾಪ ಅವರು ಕೂಡ ನನ್ನನ್ನು ಸಂಪೂರ್ಣವಾಗಿ ನಾನು ಮನೆಯಿಂದ ದೂರ ಇದ್ದು ಇಲ್ಲಿ ನಾನು ಚುನಾವಣೆಗಾಗಿ ತಿರುಗಾಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸೊ ನನ್ನ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ನಾನು ಖಜಾಂಚಿಗೆ ನಾನು ಅಧ್ಯಕ್ಷನಾಗಿ ಮತ್ತು ಸತೀಶ್ ಅವರು ಖಜಾಂಚಿಗೆ ಆಯ್ಕೆಯಾದರೆ ಮತ್ತೋರ್ವರು ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ಕಂದಾಯ ಇಲಾಖೆ ಅಂಬರೀಶ್ ಅವರು ಆಯ್ಕೆಯಾಗಿರ್ತಕ್ಕಂಥ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಇನ್ನೂ ಭಾಳ ನಮಗೆ ಸಂತೋಷ. ಇವಾಗ ನಮ್ಮದೇ ಒಂದು ತಂಡ ಆಗಿದೆ. ಜೊತೆಗೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾನೆ. ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕಾಲಕಾಲಕ್ಕೆ ನನಗೆ ಸಲಹೆ ಮಾರ್ಗದರ್ಶನ ನೀಡ್ತಾ, ಯಾಕೆಂದರೆ ಸಂಘಟನೆ ನಡೆಸ್ತಕ್ಕಂಥದ್ದು ಭಾಳ ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಯಾಕೆಂದರೆ ನಮಗೆ ಮಾರ್ಗದರ್ಶನ ಬೇಕೇ ಬೇಕಾಗಿರುತ್ತೆ. ಸೊ ಎಲ್ಲ ನಿಟ್ಟಿನಲ್ಲೂ ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಹಿರಿಯರು. ಸೊ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಗೆಲುವಿಗೆ ನನ್ನ ಗೆಲುವು ಅಲ್ಲ, ನಮ್ಮ ಸರ್ಕಾರಿ ನೌಕರರ ಸಂಘದ ಗೆಲುವಿದು, ನಮ್ಮ ನೌಕರರ ಗೆಲುವಿದು.
ನನ್ನ ಏನು ತಂಡ ಏನು ಕಷ್ಟಪಡ್ತು ಹಗಲು ರಾತ್ರಿ ಎಂದರೆ ಕಳೆದ ಒಂದೂವರೆ ತಿಂಗಳಿಂದ ಇದು ಎಲ್ಲರ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭ ಆಗಲಿ. ನಾವೆಲ್ಲ ಒಟ್ಟಿಗೆ ಇರೋಣ. ನಮ್ಮ ಸರ್ಕಾರಿ ನೌಕರ ಸಂಘ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಕೆಲಸವನ್ನು, ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಮುಂದೆ ನಮ್ಮ ಎಲ್ಲ ಹಿರಿಯರು ಮಾರ್ಗದರ್ಶಕರು ನನಗೊಂದು ಮಾತು ಹೇಳಿದ್ದಾರೆ. KGFನಲ್ಲಿ ಒಂದು ಸರ್ಕಾರಿ ನೌಕರ ಸಂಘಕ್ಕೆ ನಮಗೊಂದು ಜಾಗ ಬೇಕಾಗಿದೆ. ಆ ಜಾಗವನ್ನು ಹುಡುಕಿ ಅಲ್ಲೊಂದು ನೌಕರರ ಭವನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತರಾಗಿ ತಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಮುಂದೆ ಹೋಗ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕರ್ನಾಟಕ ನೌಕರ ಸಂಘಕ್ಕೆ, ನೌಕರ ಸಂಘಕ್ಕೆ, ಮೂರ್ತಿಗೆ, ಅವ್ರಿಗೆ ದೀಪಾವಳಿ ನೀ ದಾಂಡಿ ಆರಂಭಿಕಲಾಂಗಳ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.